ದ ಪವರ್ ಆಫ್ ಯುವರ್ ಸಬ್ಕಾನ್ಷಿಯಸ್ ಮೈಂಡ್ ಬುಕ್ನ 14ನೇ ಚಾಪ್ಟರ್ ಯುವರ್ ಸಬ್ಕಾನ್ಷಿಯಸ್ ಮೈಂಡ್ ಆ್ಯಂಡ್ ಮ್ಯಾರಿಟಲ್ ಪ್ರಾಬ್ಲಮ್ಸ್. ಈ ಚಾಪ್ಟರ್ನ ನೋಡೋಕ್ಕಿಂತ ಮುಂಚೆ ಇದರ ಪ್ರೀವಿಯಸ್ ಚಾಪ್ಟರ್ಸ್ನ ನೋಡಿ ಫಾರ್ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್. ಮೆದುಳಿನ ಶಕ್ತಿ ಮತ್ತು ಅದರ ಕ್ರಿಯಾತ್ಮಕ ಸಾಮರ್ಥ್ಯವನ್ನು ಅರ್ಥ ಮಾಡಿಕೊಳ್ಳೋಕ್ಕೆ ಆಗದೇ ಇರೋ ಅಜ್ಞಾನನೇ ವಿವಾಹ ಬಂಧದಲ್ಲಿ ಬರೋ ಎಲ್ಲ ಪ್ರಾಬ್ಲಮ್ಸ್ಗೂ ಮುಖ್ಯವಾದ ಕಾರಣವಾಗಿದೆ. ಲಾ ಆಫ್ ಮೈಂಡ್ನ ಸರಿಯಾಗಿ ಉಪಯೋಗಿಸೋಕೆ ಗೊತ್ತಿರೋ ದಂಪತಿಗಳ ಮಧ್ಯೆ ಬರೋ ಯಾವ ಪ್ರಾಬ್ಲಮ್ ಆಗಿದ್ರೂ ಅವ್ರಿಗೆ ಅದನ್ನ ಈಸಿಯಾಗಿ ಸಾಲ್ವ್ ಮಾಡೋಕ್ಕಾಗುತ್ತೆ. ಒಂದು ವಿವಾಹ ಬಂಧನ ತುಂಬ ಮೋಸವಾಗಿ ಹೋಗ್ತಿದೆ ಅಂದರೆ ಅದರಿಂದ ಆಚೆ ಬರೋಕ್ಕೆ ಟ್ರೈ ಮಾಡೋದೇನು ತಪ್ಪಲ್ಲ. ಆದರೆ ಮೊದಲು ಆ ರೀತಿ ಮೋಸವಾದ ಸಿಚುಯೇಷನ್ ಆಗೋ ಹಾಗೆ ಮಾಡೋದು ತಪ್ಪು ಅಂತ ಹೇಳ್ತಿದ್ದಾರೆ. ಅದಕ್ಕೆ ಬದಲಾಗಿ ಆ ಬಂಧದಲ್ಲಿರೋ ಹಸ್ಬ್ಯಾಂಡ್ ಇಲ್ಲ ವೈಫ್ ಅವರ ಮಧ್ಯೆ ಆಗ್ತಿರೋ ಪ್ರಾಬ್ಲಮ್ಸ್ಗೆ ಕಾರಣ ಏನು ಅಂತ ಕಂಡುಹಿಡಿದು ಅದನ್ನು ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿದ್ರೇ ಈ ರೀತಿ ಮೋಸವಾದ ಸಿಚುಯೇಷನ್ಗೆ ವಿವಾಹ ಬಂಧ ಹೋಗಲ್ಲ ಅಂತ ಆಥರ್ ಹೇಳ್ತಿದ್ದಾರೆ. ಸರಿ, ಇದೆಲ್ಲ ಮದುವೆ ಆದಮೇಲೆ ಥಿಂಕ್ ಮಾಡಬೇಕಾದ ವಿಷಯಗಳು. ಆದರೆ ಡಿವೋರ್ಸ್ ಅನ್ನೋ ವಿಷಯ ನಡೀದೇ ಇರೋಕ್ಕೆ ಬೆಸ್ಟ್ ಟೈಮ್ ಏನು ಅಂದರೆ ಮದುವೆಗೆ ಮುಂಚೆನೇ. ಇವಾಗ ಮದುವೆ ಅನ್ನೋ ಪದದ ಅರ್ಥ ಏನು ಅನ್ನೋದನ್ನ ನೋಡೋಣ. ಮದುವೆ ಅನ್ನೋದು ಮನಸ್ಸಿಗೆ ಸಂಬಂಧಿಸಿರೋ ವಿಷಯ. ಹಾನೆಸ್ಟ್, ಸತ್ಯ, ಕರುಣೆ ಇದೆಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಒಬ್ಬ ಪುರುಷ ಈ ಹುಡುಗಿನ ನಾನು ಮದುವೆ ಆದರೆ ನನಗೆ ಆಸ್ತಿ ಸಿಗುತ್ತೆ, ಸೋಷಿಯಲ್ ಸ್ಟೇಟಸ್ ಹೆಚ್ಚಾಗುತ್ತೆ, ಈ ರೀತಿಯ ಇಂಟೆನ್ಷನ್ ಇಟ್ಕೊಂಡು ಮದುವೆ ಆದರೆ ಆ ವಿವಾಹದಲ್ಲಿ ನಿಜ ಇರಲ್ಲ. ಅದೇ ರೀತಿ ಒಂದು ಹುಡುಗಿ ಇವ್ರನ್ನ ಮದುವೆ ಆದರೆ ನಾನು ಕೆಲಸ ಮಾಡಿ ಸಂಪಾದನೆ ಮಾಡಬೇಕು ಅನ್ನೋ ಅವಶ್ಯಕತೆ ಇರಲ್ಲ, ನಮಗೆ ಸೇಫ್ಟಿನೂ ಇರುತ್ತೆ ಅನ್ನೋ ಇಂಟೆನ್ಷನಿಂದ ಮದುವೆ ಮಾಡಿಕೊಂಡ್ರೆ ಆ ವಿವಾಹದಲ್ಲೂ ನಿಜ ಇರಲ್ಲ. ಯಾಕಂದರೆ ಒಂದು ಹುಡುಗಿಗೆ ಮದುವೆ ಮಾಡಿಕೊಂಡ್ರೇ ಆರೋಗ್ಯನೋ, ಪ್ರಶಾಂತತೆನೋ, ಸಂತೋಷ, ಉದ್ವೇಗ, ಗೈಡೆನ್ಸ್, ಪ್ರೀತಿ, ಆಸ್ತಿ, ಸುರಕ್ಷತೆ ಇದೆಲ್ಲ ಸಿಗುತ್ತೆ ಅಂತ ಏನೂ ಇಲ್ಲ. ಹುಡುಗರಿಗೂ ಅದೇ ಅಪ್ಲೈ ಆಗುತ್ತೆ. ಯಾಕಂದರೆ ಇದೆಲ್ಲನೂ ಈ ಬುಕ್ಕಲ್ಲಿ ಕೊಟ್ಟಿರೋ ಟೆಕ್ನಿಕ್ಸ್ನ ಫಾಲೋ ಮಾಡಿದ್ರೇ ಅವ್ರಿಗೆ ಸಿಕ್ಬಿಡುತ್ತೆ. ಸರಿ, ಒಂದು ಹುಡುಗಿ ತನಗೆ ಸೂಟ್ ಆಗೋ ಹಸ್ಬೆಂಡ್ನ ಅಟ್ರ್ಯಾಕ್ಟ್ ಮಾಡೋದು ಹೇಗೆ ಅನ್ನೋದನ್ನ ನೋಡೋಣ. ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಏನನ್ನು ಸೇವ್ ಮಾಡ್ತೀವೋ ಅದನ್ನೇ ನಮ್ಮ ಜೀವನದಲ್ಲಿ ರಿಸಲ್ಟಾಗಿ ಎಕ್ಸ್ಪೀರಿಯೆನ್ಸ್ ಮಾಡ್ತೀವಿ. ಸೊ ಒಂದು ಹುಡುಗಿ ತನಗೆ ಸೂಟ್ ಆಗೋ ಹಸ್ಬೆಂಡ್ನ ಆಕರ್ಷಿಸೋಕೆ ಒಂದು ಪ್ರೇಯರ್ ಹೇಳಬೇಕು. ಅಂದರೆ ದಿನ ಮಲಗೋಕ್ಕೆ ಮುಂಚೆ ಕಣ್ಣನ್ನು ಮುಚ್ಕೊಂಡು ರಿಲ್ಯಾಕ್ಸ್ ಆಗಿ ನನಗೆ ಹಾನೆಸ್ಟಾಗಿ, ಸತ್ಯವಾಗಿ, ವಿಶ್ವಾಸ, ನಂಬಿಕೆ, ಸಂತೋಷ, ಪ್ರೀತಿ ಇಂತಹ ಗುಣ ನನಗೆ ತುಂಬ ಇಷ್ಟ. ಈ ಕ್ಯಾರೆಕ್ಟರ್ ಇರೋರೇ ನನಗೆ ಹಸ್ಬೆಂಡಾಗಿ ಬರ್ತಾರೆ. ಅವರ ಲಕ್ಷ್ಯವನ್ನು ನಾನು ರೆಸ್ಪೆಕ್ಟ್ ಮಾಡ್ತೀನಿ, ನನ್ನ ಲಕ್ಷ್ಯವನ್ನು ಅವ್ರು ರೆಸ್ಪೆಕ್ಟ್ ಮಾಡ್ತಾರೆ. ನನ್ನ ಚೇಂಜ್ ಮಾಡಬೇಕು ಅಂತ ಅವ್ರನ್ನ ಚೇಂಜ್ ಮಾಡಬೇಕು ಅಂತ ನಾನು ಅಂದ್ಕೊಳ್ತಿಲ್ಲ. ನಾವು ಹೇಗಿದ್ದೀವೋ ಹಾಗೆ ಒಬ್ರನ್ನೊಬ್ರು ಎಕ್ಸೆಪ್ಟ್ ಮಾಡ್ಕೊಳ್ತೀವಿ. ನನ್ನಿಂದ ಅವರು ಖುಷಿಯಾಗಿ ಬದುಕ್ತಿದ್ದಾರೆ, ಅವರಿಂದ ನಾನು ಖುಷಿಯಾಗಿ ಬದುಕ್ತಿದ್ದೀನಿ. ನಾವು ಒಬ್ರನ್ನೊಬ್ರು ಬಿಟ್ಟು ದೂರ ಹೋಗೋಕ್ಕೆ ಆಗದೆ ಇರೋಷ್ಟು ಪ್ರೀತಿ ಮಾಡ್ತಿದ್ದೀವಿ. ಇದನ್ನು ಡೈಲಿ ಹೇಳ್ಕೊಂಡು ಮಲ್ಕೊಂಡ್ರೆ ಸಾಕು, ಒಬ್ಬ ಹುಡುಗಿ ತನಗೆ ಸೂಟ್ ಆಗೋ ಪಾರ್ಟ್ನರ್ನ ಈಸಿಯಾಗಿ ಪಡ್ಕೊಳ್ತಾರೆ ಅಂತ ಆಥರ್ ಹೇಳ್ತಿದ್ದಾರೆ. ಇವಾಗ ಒಬ್ಬ ಹುಡುಗ ತನಗೆ ಬೇಕಾಗಿರೋ ಹಾಗೆ ಹುಡುಗಿನ ಪಡ್ಕೊಳ್ಳೋಕ್ಕೆ ಏನು ಹೇಳಬೇಕೋ ನೋಡೋಣ. ನನಗೆ ಸ್ಪಿರಿಚುಯಾಲಿಟಿ, ವಿಶ್ವಾಸ, ಸತ್ಯ, ನಂಬಿಕೆ, ಪ್ರಶಾಂತತೆ, ಸಂತೋಷ ಇದೆಲ್ಲ ಇಷ್ಟವಾದ ಗುಣಗಳು. ಈ ಎಲ್ಲ ಕ್ಯಾರೆಕ್ಟರ್ಸ್ ಇರೋರೇ ನನಗೆ ವೈಫಾಗಿ ಬರ್ತಾಳೆ. ನಾವು ಒಬ್ರನ್ನೊಬ್ರು ಅರ್ಥ ಮಾಡಿಕೊಂಡು ಲೈಫಲ್ಲಿ ಖುಷಿಯಾಗಿರ್ತೀವಿ. ನಮಗೆ ಒಬ್ರನ್ನೊಬ್ರು ಬಿಟ್ಟೋಗೋಕ್ಕಾಗದೇ ಇರೋಷ್ಟು ಪ್ರೀತಿ ತುಂಬಿರುತ್ತೆ. ಈ ಕ್ಯಾರೆಕ್ಟರಿಸ್ಟಿಕ್ಸ್ ಇರೋ ಒಂದು ಹುಡುಗಿನ ನಾನು ವೈಫಾಗಿ ಪಡ್ಕೊಳ್ತೀನಿ. ಇವಾಗ ಆಥರ್ ಒಂದು ಎಕ್ಸಾಂಪಲ್ ಹೇಳ್ತಾರೆ. ಈ ಎಕ್ಸಾಂಪಲಲ್ಲಿ ಲೇಡಿ ಟೀಚರ್ ಇವ್ರನ್ನ ಕೌನ್ಸಿಲಿಂಗ್ಗೋಸ್ಕರ ಮೀಟ್ ಆಗೋಕ್ಕೆ ಬಂದಾಗ ಏನು ಹೇಳ್ತಾರೆ ಅಂದರೆ, ನನಗೆ 3 ಮದುವೆಗಳಾಗಿದೆ, 3 ಮದುವೆಯಲ್ಲೂ ಬಂದ ಹಸ್ಬೆಂಡ್ಸ್ ಮಂದವಾಗಿ ಎಲ್ಲ ಡಿಸಿಷನ್ಸ್ಗೂ ನನ್ನ ಮೇಲೇ ಡಿಪೆಂಡ್ ಆಗೋ ಕ್ಯಾರೆಕ್ಟರ್ ಹೊಂದಿರೋರು, ಒಂದು ಫ್ಯಾಮ್ಲಿನ ರನ್ ಮಾಡೋ ನಾಲೆಡ್ಜ್ ಇಲ್ಲದೆ ಇರೋರು. ಅದರಿಂದ ನಾನು ತೃಪ್ತಿ ಇಲ್ಲದೆ ಅವ್ರನ್ನ ಡಿವೋರ್ಸ್ ಮಾಡಿಬಿಟ್ಟೆ. ಇವಾಗ ನನಗೆ ಇರೋ 2 ಪ್ರಶ್ನೆ ಏನಂದರೆ, ಮೊದಲನೇದು, ಯಾಕೆ ನನಗೆ ಮಾತ್ರ ಇಂತಹ ಹಸ್ಬೆಂಡ್ ಸಿಕ್ಕಿದ್ರು? ಎರಡನೇ ಕ್ವೆಶನ್ ಏನಂದರೆ, ಈ ಪ್ಯಾಟ್ರನ್ನ ಬ್ರೇಕ್ ಮಾಡಿ ನನಗೆ ಸೂಟ್ ಆಗುವಂಥ ಹಸ್ಬೆಂಡ್ನ ಹೇಗೆ ಪಡ್ಕೊಳ್ಳೋದು ಅಂತ ಕೇಳಿದ್ದಾರೆ. ಅದಕ್ಕೆ ಆಥರ್ ಹೇಳಿರೋ ಆನ್ಸರ್ ಏನಂದರೆ, ಮೇಡಮ್ ನೀವು ನೋಡೋಕ್ಕೆ ಸ್ವಲ್ಪ ಜೈಜಾಂಟಿಕ್ ಆಗಿ ಇದ್ದೀರಾ, ಅದು ಮಾತ್ರ ಅಲ್ಲದೆ ಡಾಮಿನೇಟಿಂಗ್ ಕ್ಯಾರೆಕ್ಟರ್ ಸಹ ಇದೆ. ಅದರಿಂದ ನಿಮಗೆ ಗೊತ್ತಿಲ್ಲದೇ ನಿಮ್ಮ ಮೇಲೆ ಡಿಪೆಂಡ್ ಆಗಿರೋ ಅಂಥವ್ರನ್ನ ನೀವು ಅಟ್ರ್ಯಾಕ್ಟ್ ಮಾಡಿದ್ದೀರಾ. ಸೆಕೆಂಡ್ ಕ್ವೆಶನ್ಗೆ ಆನ್ಸರ್ ಏನಂದರೆ, ನೀವು ಒಂದು ಸಿಂಪಲ್ ಪ್ರೇಯರ್ನ ಹೇಳ್ತಿದ್ರೇ ಸಾಕು, ಈ ಪ್ಯಾಟ್ರನ್ನ ಬ್ರೇಕ್ ಮಾಡಿ ನಿಮಗೆ ಸೂಟ್ ಆಗೋ ಹಸ್ಬೆಂಡ್ನ ಪಡ್ಕೊಳ್ಳೋಕ್ಕಾಗುತ್ತೆ ಅಂತ ಹೇಳಿದ್ದಾರೆ. ಆ ಪ್ರೇಯರ್ ಏನಂದರೆ, ನನ್ನ ಮದುವೆ ಮಾಡ್ಕೊಳ್ಳೋರಿಗೆ ಇರಬೇಕಾದ ಕ್ಯಾರೆಕ್ಟರಿಸ್ಟಿಕ್ಸ್ನ
ನಾನು ನನ್ನ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಸ್ಟೋರ್ ಮಾಡ್ತೀನಿ. ನನ್ನ ಮದುವೆ ಆಗೋರು ತುಂಬ ಸ್ಟ್ರಾಂಗಾಗಿ, ಪವರ್ಫುಲ್ಲಾಗಿ, ಪ್ರೀತಿಯಿಂದ, ಸಕ್ಸಸ್ಫುಲ್ಲಾಗಿ, ಹಾನೆಸ್ಟಾಗಿ, ಫ್ಯಾಮ್ಲಿಗೆ ಬೇಕಾದ ಡಿಸಿಷನ್ನ ಕರೆಕ್ಟಾಗಿ ಡಿಸೈಡ್ ಮಾಡೋ ಅಂಥವ್ರಾಗಿರಬೇಕು. ನನ್ನಿಂದ ಅವರು ಖುಷಿಯಾಗಿದ್ದಾರೆ, ಅವರಿಂದ ನಾನು ಖುಷಿಯಾಗಿದ್ದೀನಿ, ನಮ್ಮ ಮಧ್ಯೆ ತುಂಬ ಪ್ರೀತಿ ತುಂಬಿದೆ. ಈ ಕ್ಯಾರೆಕ್ಟರಿಸ್ಟಿಕ್ಸ್ ಇರೋ ಒಬ್ಬರನ್ನ ನಾನು ಮೀಟ್ ಮಾಡಿದ ಕೂಡಲೇ ಇವರೇ ನಿನಗೆ ಬೇಕಾಗಿರೋನು ಅಂತ ನನ್ನ ಮನಸ್ಸು ನನಗೆ ಹೇಳುತ್ತೆ. ನನ್ನ ಪ್ರೇಯರ್ಗೆ ಬರೋ ಆನ್ಸರ್ಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಸೊ ಈ ಪ್ರೇಯರ್ನ ಅವರು ನೈಟ್ ಮಲಗೋಕ್ಕೆ ಮುಂಚೆ ಪ್ರತಿ ರಾತ್ರಿ ಹೇಳ್ಕೊಂಡು ಮಲ್ಕೊಂಡ್ರು. ಬೆಳಗ್ಗೆ ಎದ್ದ ನಂತರ ಸಹ ಈ ಪ್ರೇಯರ್ನ ರಿಪೀಟ್ ಮಾಡಿದ್ರು. ಈ ಪ್ರಾಸೆಸ್ನ ಅವರು ಹಲವು ಮಂತ್ಸ್ ಫಾಲೋ ಮಾಡ್ತಿದ್ರು. ಇದರ ಮಧ್ಯೆ ತುಂಬ ವಿಷಯಗಳು ನಡೀತು. ಏನಂದರೆ, 3ನೇ ಮದುವೆಯ ಡಿವೋರ್ಸ್ ಪ್ರೊಸೀಡಿಂಗ್ಸ್ ಒಂದು ಫೈನಲ್ ಸ್ಟೇಜ್ಗೆ ಬಂತು. ಸೊ ಅದರಿಂದ ಇದ್ದ ಟೆನ್ಷನಿಂದ ಇವ್ರಿಗೆ ರಿಲೀಫ್ ಸಿಕ್ತು. 2ನೇದಾಗಿ ಇವರು ತುಂಬ ಡೇಟ್ಸ್ಗೆ ಹೋದರು, ಸೋಷಿಯಲ್ ಎಂಗೇಜ್ಮೆಂಟ್ಸ್ಗೂ ಹೋದರು. ಆದರೆ ಇವ್ರಿಗೆ ಸೂಟಬಲ್ ಆದ ಪರ್ಸನ್ನ ಮೀಟ್ ಆಗೋಕ್ಕೆ ಆಗಿಲ್ಲ. ಸೊ ಆ ಟೈಮಲ್ಲಿ ಅವ್ರಿಗೆ ಬರ್ತಿದ್ದಂಥ ಡೌಟ್ಸ್ ಇಲ್ಲ ಕ್ವೆಶನ್ಸ್ನ ಸ್ಟಾಪ್ ಮಾಡೋಕ್ಕೆ ಇವರು ಈ ಪ್ರೇಯರ್ನ ತಕ್ಷಣ ಹೇಳ್ತಿದ್ರು. ಹೀಗೆ ಕೆಲವು ಮಂತ್ಸ್ ಆದಮೇಲೆ ಅವ್ರಿಗೆ ಒಂದು ಹಾಸ್ಪಿಟಲಲ್ಲಿ ರಿಸೆಪ್ಷನಿಸ್ಟ್ ಕೆಲಸ ಸಿಕ್ತು. ಆ ಕೆಲಸದಲ್ಲಿ ಜಾಯ್ನ್ ಆದ ಕೂಡಲೇ ಅಲ್ಲಿದ್ದ ಒಬ್ಬ ಡಾಕ್ಟರ್ನ ನೋಡಿದ್ದಾರೆ. ಅವ್ರನ್ನ ನೋಡಿದ ಕೂಡಲೇ ಇವರ ಸಬ್ಕಾನ್ಷಿಯಸ್ ಮೈಂಡ್ ಇವ್ರಿಗೆ ತಿಳಿಯಪಡಿಸ್ತು, ಇವರೇ ನಿನಗೆ ಬರೋ ಹಸ್ಬೆಂಡ್ ಅಂತ. ಅವ್ರಿಗೂ ಇವ್ರನ್ನ ನೋಡಿದ ಕೂಡಲೇ ಇಷ್ಟ ಆಗಿ 1ನೇ ವಾರದಲ್ಲೇ ಪ್ರಪೋಸ್ ಮಾಡಿ ನಂತರ ಮದುವೆನೂ ಮಾಡಿಕೊಂಡ್ರು. ಸೊ ಆ ಲೇಡಿ ಮದುವೆ ಆದವರು ಎಂಥವ್ರು ಅಂದರೆ, ಅವರು ಹೇಗೆ ಪ್ರೇ ಮಾಡಿದ್ರು ಅದೇ ರೀತಿ ಒಂದು ಡಿಸಿಷನ್ ತಗೊಳ್ಳೋ ಕೆಪಾಸಿಟಿ ಇದ್ದು, ಆ ಡಿಸಿಷನ್ ಕರೆಕ್ಟಾಗಿ ಇರೋ ಹಾಗೆ, ಆ ಡಿಸಿಷನ್ ಇವರು ಅಕ್ಸೆಪ್ಟ್ ಮಾಡೋ ಹಾಗೆ ತುಂಬ ಪ್ರೀತಿಯಿಂದ ನೋಡ್ಕೊಳ್ಳೋರಾಗಿದ್ದರು. ಅವರು ಹೇಗೆಲ್ಲ ಪ್ರೇ ಮಾಡಿದ್ರು ಹಾಗೆ ಪರ್ಫೆಕ್ಟ್ ಆದ ಆನ್ಸರ್ ಆಗಿ ಇವರು ಸಿಕ್ಕಿದ್ರು. ಸೊ ನೋಡಿ, ಯೋಚನೆ ಮಾಡಿ, ಆಲ್ರೆಡಿ ಈಗಾಗಲೇ ಮದುವೆ ಆಗಿರೋರಿಗೆ ಬೇರೆ ಆಪ್ಷನ್ನೇ ಇಲ್ಲ. ಆದರೆ ಮದುವೆ ಆಗದೆ ಇರೋರಿಗೆ ಇದೇ ಜಾಕ್ಪಾಟ್. ನಿಮಗೆ ನಿಮ್ಮ ಪಾರ್ಟ್ನರ್ ಹೇಗಿರಬೇಕೋ ಅದನ್ನ ಹಾಗೆ ಡೈಲಿ ಇಮ್ಯಾಜಿನ್ ಮಾಡ್ಕೊಳ್ಳಿ, ಪ್ರೇ ಮಾಡಿ, ಸೊ ದ್ಯಾಟ್ ನೀವು ಮದುವೆ ಆದಮೇಲೆ ರಿಗ್ರೆಟ್ ಮಾಡಲ್ಲ. ಇವಾಗ ಡಿವೋರ್ಸ್ ಅನ್ನೋದು ಎಷ್ಟರ ಮಟ್ಟಿಗೆ ಕರೆಕ್ಟ್ ಅನ್ನೋದನ್ನ ನೋಡೋಣ. ಡಿವೋರ್ಸ್ ಅನ್ನೋದು ಪರ್ಸ್ನಲ್ ವಿಷಯ, ಅದರಲ್ಲಿ ಯಾರು ಕಾಮನ್ ಒಪಿನಿಯನ್ ಕೊಡೋಕ್ಕಾಗಲ್ಲ. ಕೆಲವು ಕೇಸಸ್ಸಲ್ಲಿ ಈ ರೀತಿ ಒಂದು ಮದುವೆ ನಡೀದೇ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅನ್ನೋ ರೀತಿ ಹೇಳ್ತಾರೆ. ಸರಿ, ಇವಾಗ ಒಂದು ಎಕ್ಸಾಂಪಲ್ನ ನೋಡೋಣ. ಈ ಎಕ್ಸಾಂಪಲಲ್ಲಿ ಬರೋ ಗಂಡು ಮೋಸಗಾರ, ವೈಫ್ನ ಯಾವಾಗಲೂ ಹೊಡಿತಾ ಇರ್ತಾನೆ, ಸಂಪಾದನೆ ಮಾಡಲ್ಲ. ಆದರೂ ಅವನ ವೈಫ್ ಅದನ್ನೆಲ್ಲ ಅಡ್ಜಸ್ಟ್ ಮಾಡಿಕೊಂಡು ಅವನ ಜೊತೆ ಬದುಕ್ತಿದ್ದಾರೆ. ಯಾಕಂದರೆ ಅವಳ ಸುತ್ತ ಇರೋರು ಡಿವೋರ್ಸ್ ತಗೊಳ್ಳೋದು ತುಂಬ ತಪ್ಪಾದ ವಿಷಯ ಅನ್ನೋ ಥಾಟ್ನ ಅವರಲ್ಲಿ ಸ್ಟ್ರಾಂಗ್ ಆಗಿ ಸ್ಟೋರ್ ಮಾಡಿದರು. ಅದರ ಬಗ್ಗೆ ತಿಳಿದ ಆಥರ್ ಅವನ ವೈಫ್ಗೆ ಒಂದನ್ನು ಅಡ್ವೈಸ್ ಮಾಡ್ತಾರೆ. ಏನಂದರೆ, ಮದುವೆ ಅನ್ನೋದು 2 ಮನಸ್ಸಿಗೆ ಸಂಬಂಧಪಟ್ಟಿರೋದು. ಇಬ್ಬರ ಮನಸ್ಸಲ್ಲೂ ಸಾಮರಸ್ಯ, ಪ್ರೀತಿ, ಸಂತೋಷ, ಸತ್ಯ, ಹಾನೆಸ್ಟ್ ಇದೆಲ್ಲ ಇದ್ರೇ ಅದು ಇಬ್ರಿಗೂ ಸರಿಯಾದ ಜೀವನ ಅನ್ನೋ ಒಂದು ಅಡ್ವೈಸ್ನ ಹೇಳಿದರು. ಈ ಅಡ್ವೈಸ್ನ ಕೇಳಿದ ಆ ಲೇಡಿ ಏನು ಥಿಂಕ್ ಮಾಡಿದ್ರು ಅಂದರೆ, ಹೌದು, ನಾನು ಮದುವೆ ಆಗೋವಾಗ ಇವರೇ ನಿನ್ನ ಹಸ್ಬೆಂಡ್ ಅಂತ ಹೇಳ್ದಾಗಿಂದ ಇವರು ಮಾಡಿರೋ ಎಲ್ಲ ವಿಷಯಗಳನ್ನು ಸಹಿಸ್ಕೊಂಡೆ. ಆದರೆ ಅಲ್ಲೇ ಒದೆ ತಿಂದು ಸಾಯಬೇಕು ಅನ್ನೋ ಅವಶ್ಯಕತೆ ನನಗೆ ಇಲ್ಲ ಅಂತ ಡಿಸೈಡ್ ಮಾಡಿ ಅವರು ಡಿವೋರ್ಸ್ ಕೊಡ್ತಾರೆ. ಸೊ ಈ ಕೇಸಲ್ಲಿ ಅವ್ರಿಗೆ ಡಿವೋರ್ಸೇ ಒಂದು ಕರೆಕ್ಟಾದ ಸೊಲ್ಯೂಷನ್ ಆಗಿತ್ತು. ಸೊ ನಮಗೆ ಜೀವನದಲ್ಲಿ ಈ ರೀತಿ ಪ್ರಾಬ್ಲಮ್ಸ್ ಬರೋವಾಗ ನಾವು ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಹತ್ರ ಗೈಡೆನ್ಸ್ ಕೇಳ್ಬೋದು. ಆ ಗೈಡೆನ್ಸ್ ಇನ್ನೊಬ್ಬರ ಮೂಲಕನೂ ನಮ್ಮನ್ನ ಬಂದು ಸೇರುತ್ತೆ. ಓಕೆ, ನೆಕ್ಸ್ಟ್ ನೋಡೋ ಎಕ್ಸಾಂಪಲಲ್ಲಿ ಮದುವೆ ಆದ ಕೆಲವು ಮಂತ್ಸಲ್ಲೇ ಒಂದು ಕಪಲ್ ಡಿವೋರ್ಸ್ಗೆ ರಿಕ್ವೆಸ್ಟ್ ಮಾಡಿದರು. ಆ ಟೈಮಲ್ಲಿ ಈ ಆಥರ್ನ ಬಳಿ ಅವರು ಕೌನ್ಸಿಲಿಂಗ್ಗೆ ಬಂದಿದ್ದರು. ಆಥರ್ ಅವರಲ್ಲಿ ಕಂಡಿಡಿದ ವಿಷಯ ಏನಂದರೆ, ಆ ಹಸ್ಬೆಂಡ್ಗೆ ಮದುವೆ ಆದ ಕ್ಷಣದಿಂದ ತನ್ನ ವೈಫ್ ತನ್ನ ಜೊತೆ ಆನೆಸ್ಟಾಗಿ, ಲಾಯಲ್ ಆಗಿ ಇರ್ತಿಲ್ಲ ಅನ್ನೋ ಡೌಟ್ ಅವ್ರಿಗೆ ಇರ್ತಾನೆ ಇದ್ದಿದೆ. ಅದು ದಿನಗಳು ಕಳೀತಾ ಇದ್ದಂತೆ ಭಯವಾಗಿ ಚೇಂಜ್ ಆಗಿ ಡೀಪಾಗಿ ಅವರ ಮನಸ್ಸಲ್ಲಿ ಕೂತ್ಕೊಂಡ್ಬಿಟ್ಟಿದೆ. ಅದು ಎಷ್ಟರ ಮಟ್ಟಿಗೆ ಅವರ ಲೈಫಲ್ಲಿ ಪ್ರತಿಫಲಿಸಿದೆ ಅಂದರೆ, ಅವರಿಬ್ಬರು ಒಬ್ಬರ ಮೇಲೆ ಒಬ್ಬರು ದ್ವೇಷ, ಭಯ, ಸಂದೇಹ, ಕೋಪ ಇದನ್ನು ತೋರಿಸೋಕ್ಕೆ ಶುರು ಮಾಡಿದ್ರು. ಅದು ಹಾಗೆ ಡಿವೋರ್ಸ್ಗೆ ತಂದು ಬಿಟ್ಟಿದೆ. ಅವರು ಮಾಡಿರೋ ಈ ಮಿಸ್ಟೇಕ್ನ ಅವ್ರಿಗೆ ರಿಯಲೈಸ್ ಮಾಡಿದಂಥ ಆಥರ್ ನಂತರ ಅವರು ಏನು ಮಾಡಬೇಕು ಅನ್ನೋ ಗೈಡೆನ್ಸ್ನ ಕೊಟ್ಟರು. ಅವರ ಗೈಡೆನ್ಸ್ನ ಪ್ರಕಾರ ಇವರು ಒಬ್ಬರ ಮೇಲೆ ಒಬ್ಬರು ಪ್ರೀತಿ ತೋರಿಸೋಕ್ಕೆ ಶುರು ಮಾಡ್ತಾರೆ, ಒಟ್ಟಿಗೆ ಸೇರಿ ಪ್ರೇ ಮಾಡೋಕ್ಕೆ ಶುರು ಮಾಡ್ತಾರೆ. ಹಾಗೆ ಮಾಡ್ತಾ ಮಾಡ್ತಾ ದಿನಗಳಾಗ್ತಿದ್ದಂತೆ ಅವರಲ್ಲಿರೋ ನೆಗೆಟಿವ್ ಪ್ಯಾಟರ್ನ್ಸ್ ಎಲ್ಲ ಮರೆಯಾಗಿ ಪಾಸಿಟಿವಿಟಿ ಹೆಚ್ಚಾಯಿತು. ಅವರು ಒಬ್ರನ್ನೊಬ್ರು ಬಿಟ್ಟೋಗೋಕ್ಕೆ ಆಗದೆ ಇರೋಷ್ಟು ಪ್ರೀತಿಯಲ್ಲಿದ್ದರು. ಸೊ ಅವರು ಡಿವೋರ್ಸ್ನ ಕ್ಯಾನ್ಸಲ್ ಮಾಡಿ ಒಟ್ಟಿಗೆ ಸೇರಿ ಖುಷಿಯಾಗಿದ್ದರು. ಸೊ ಈ ಪರ್ಟಿಕ್ಯುಲರ್ ಕೇಸ್ನ ನೋಡಿ ನಮ್ಮ ಆಥರ್ ಏನು ಹೇಳ್ತಾರೆ ಅಂದರೆ,
ಇವ್ರಿಗೆ ಡಿವೋರ್ಸ್ ಅನ್ನೋದು ಸರಿಯಾದ ಸೊಲ್ಯೂಷನ್ ಅಲ್ಲ ಅನ್ನೋದನ್ನ ರಿಯಲೈಸ್ ಮಾಡಿಸಿದ್ದಾರೆ. ಇವಾಗ ವೈಫ್ ಕಿರಿಕಿರಿ ಮಾಡೋದು, ಯಾವಾಗಲೂ ಇರಿಟೇಟೆಡ್ ಆಗಿರೋದು ಕರೆಕ್ಟಾ ತಪ್ಪಾ ಅಂತ ನೋಡೋಣ. ಫಸ್ಟ್ ಎಕ್ಸಾಂಪಲಲ್ಲಿ ಯಾಕೆ ವೈಫ್ ಹಾಗೆ ಮಾಡ್ತಾರೆ ಅಂದರೆ, ಅವಳ ಹಸ್ಬೆಂಡ್ ಕಡೆಯಿಂದ ಅವಳಿಗೆ ಸರಿಯಾದ ಅಟೆನ್ಷನ್ ಸಿಗ್ತಿಲ್ಲ. ಅವಳ ಹಸ್ಬೆಂಡ್ನ ಲವ್ ಆ್ಯಂಡ್ ಅಫೆಕ್ಷನ್ಗೋಸ್ಕರ ಅವಳು ತುಂಬ ಎದುರು ನೋಡ್ತಿದ್ದಾಳೆ. ಸೊ ಆ ಹಸ್ಬೆಂಡ್ ಅವರ ವೈಫ್ಗೆ ಬೇಕಾದ ಅಟೆನ್ಷನ್ ಆ್ಯಂಡ್ ಚಿಕ್ಕ ಚಿಕ್ಕ ಕೆಲಸಗಳನ್ನ ಅಪ್ರಿಷಿಯೇಟ್ ಮಾಡಿದ್ರೇ ಸಾಕು, ಆ ರಿಲೇಷನ್ಶಿಪ್ ಚೆನ್ನಾಗಿರುತ್ತೆ. ಸೊ ಆ ವಿಷಯದಲ್ಲಿ ವೈಫ್ ಕಿರಿಕಿರಿ ಮಾಡೋದು ಸರಿಯಾದ ವಿಷಯನೇ. ಎರಡನೇ ಎಕ್ಸಾಂಪಲಲ್ಲಿ ಕೆಲವು ವೈಫ್ ಅವರು ಮಾಡೋ ಎಲ್ಲ ವಿಷಯಗಳನ್ನ ತನ್ನ ಹಸ್ಬೆಂಡ್ ಅಡ್ಜಸ್ಟ್ ಮಾಡ್ಕೊಳ್ಬೇಕು ಅಂತ ಕಿರಿಕಿರಿ ಮಾಡ್ತಾರೆ. ಅಂಥದ್ದು ತುಂಬ ರಾಂಗ್. ಅದು ರಿಲೇಷನ್ಶಿಪ್ನ ಬ್ರೇಕ್ ಮಾಡುತ್ತೆ. ಓಕೆ, ಮಿಸ್ಟೇಕ್ಸ್ನ ಫೈಂಡ್ ಮಾಡೋದು ಸರಿನಾ ತಪ್ಪಾ ಅನ್ನೋದನ್ನ ನೋಡೋಣ. ಹಸ್ಬೆಂಡು ವೈಫು ಒಬ್ಬರ ಮೇಲೆ ಒಬ್ಬರು ಡೌಟ್ ಪಡೋದು, ಅವರು ಮಾಡೋ ಕೆಲಸದಲ್ಲಿ ಮಿಸ್ಟೇಕ್ಸ್ನ ಫೈಂಡ್ ಮಾಡೋದು, ಅದರಿಂದ ಅವ್ರನ್ನ ಇನ್ಸಲ್ಟ್ ಮಾಡೋದು, ಮರ್ಯಾದೆ ಇಲ್ಲದೆ ನಡೆಸೋದು, ಇದರಲ್ಲಿ ಯಾವುದು ಮಾಡಿದ್ರೂ ಆ ರಿಲೇಷನ್ಶಿಪ್ಪಲ್ಲಿ ಖುಷಿ ಇರಲ್ಲ. ಅದಕ್ಕೆ ಬದಲು ಏನಾದರೂ ಮಿಸ್ಟೇಕ್ಸ್ನ ಅವರು ಫೈಂಡ್ ಮಾಡಿದ್ರೆ ಅದನ್ನ ಪ್ರೀತಿಯಿಂದ ಹೇಳಿ, ಅದನ್ನ ಸರಿಪಡಿಸ್ಕೊಳ್ಳೋಕ್ಕೆ ಒಂದು ಚಾನ್ಸ್ ಕೊಟ್ಟು ಅದಕ್ಕೆ ಅವರು ಸಪೋರ್ಟಿವ್ ಆಗಿದ್ರೇ ಸಾಕು, ಆ ರಿಲೇಷನ್ಶಿಪ್ಪಲ್ಲಿ ಸಂತೋಷ ಇರುತ್ತೆ. ಸರಿ, ಹಸ್ಬೆಂಡ್ ಆ್ಯಂಡ್ ವೈಫ್ ಇಬ್ಬರು ಮಾಡೋ ಒಂದು ದೊಡ್ಡ ಮಿಸ್ಟೇಕ್ ಏನು ಅನ್ನೋದನ್ನ ನೋಡೋಣ. ಹಸ್ಬೆಂಡ್ ಆ್ಯಂಡ್ ವೈಫ್ ಮಧ್ಯೆ ಆಗೋ ಜಗಳನ, ಆರ್ಗ್ಯುಮೆಂಟ್ಸ್ನ ಫ್ರೆಂಡ್ಸ್, ನೈಬರ್ಸ್, ರಿಲೇಟಿವ್ಸ್, ಫ್ಯಾಮಿಲಿ ಇವ್ರ ಜೊತೆ ಡಿಸ್ಕಸ್ ಮಾಡೋದು ತುಂಬ ತಪ್ಪಾದ ವಿಷಯ. ಹಾಗೆ ಡಿಸ್ಕಸ್ ಮಾಡೋದ್ರಿಂದ ಅವರಿಬ್ಬರ ಮಧ್ಯೆ ಇರೋ ನೆಗೆಟಿವಿಟಿ ಇನ್ನೂ ಹೆಚ್ಚಾಗುತ್ತೆ ಬಿಟ್ಟರೆ ಅದು ಕಡಿಮೆ ಆಗಲ್ಲ. ಅದಕ್ಕೆ ಬದಲು ಈ ಫೈಟ್ಸ್ ಎಲ್ಲರ ಮನೆಯಲ್ಲೂ ಸಹಜ ಅನ್ನೋದನ್ನು ಮನಸ್ಸಲ್ಲಿಟ್ಕೊಂಡು ಅವರಲ್ಲಿರೋ ಪ್ರಾಬ್ಲಮ್ನ ಅವರೇ ಸಾಲ್ವ್ ಮಾಡ್ಕೊಳ್ಳೋದೇ ಬೆಸ್ಟ್ ಸೊಲ್ಯೂಷನ್ ಅನ್ನೋದನ್ನ ಆಥರ್ ಹೇಳ್ತಾರೆ. ಸರಿ, ಒಂದು ರಿಲೇಷನ್ಶಿಪ್ಪಲ್ಲಿ ಹಸ್ಬೆಂಡ್ ಆ್ಯಂಡ್ ವೈಫ್ ಎಷ್ಟರ ಮಟ್ಟಿಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು ಅನ್ನೋದನ್ನ ನೋಡೋಣ. ರಿಲೇಷನ್ಶಿಪ್ಪಲ್ಲಿ ಅಡ್ಜಸ್ಟ್ಮೆಂಟ್ ಅನ್ನೋದು ತುಂಬ ಮುಖ್ಯವಾದ ವಿಷಯ. ಆದರೆ ಆ ಅಡ್ಜಸ್ಟ್ಮೆಂಟ್ಗೂ ಒಂದು ಲಿಮಿಟ್ ಇದೆ. ಒಂದು ಹುಡುಗಿ ನನಗೆ ಮದುವೆ ಆದಮೇಲೆ ನನ್ನ ಹಸ್ಬೆಂಡ್ನ ನನಗೆ ಹೇಗೆ ಬೇಕೋ ಹಾಗೆ ಚೇಂಜ್ ಮಾಡ್ಕೊಳ್ತೀನಿ ಅನ್ನೋ ಇಂಟೆನ್ಷನಿಂದ ಮದುವೆ ಮಾಡಿಕೊಂಡ್ರೆ ಅಂತಹ ಲೈಫಲ್ಲಿ ದುಃಖನೇ ಉಳಿಯುತ್ತೆ. ಫೈನಲಿ ಅದು ಡಿವೋರ್ಸಲ್ಲಿ ಹೋಗಿ ಮುಗಿಯುತ್ತೆ. ಅದೇ ರೀತಿ ಒಬ್ಬ ಹುಡುಗ ನನಗೆ ಮದುವೆ ಆದಮೇಲೆ ನನ್ನ ವೈಫ್ನ ನನ್ನ ಲೈಫ್ ಸ್ಟೈಲ್ಗೆ ತಕ್ಕಂತೆ ನಾನು ಬದಲಾಯಿಸ್ಕೊಳ್ತೀನಿ ಅನ್ನೋ ಪ್ರಯತ್ನದಲ್ಲಿ ಆ ವೈಫ್ನ ಸೆಲ್ಫ್ ರೆಸ್ಪೆಕ್ಟ್ನ ನಾಶ ಆಗೋ ಥರ ಏನಾದರೂ ಅವರು ಮಾಡಿದ್ರೆ ಅದು ಅವರಿಬ್ಬರ ಮಧ್ಯೆ ಅಸಮಾಧಾನ ಉಂಟು ಮಾಡಿ ಅದು ಕೊನೆಗೆ ಆ ರಿಲೇಷನ್ಶಿಪ್ನ ಎಂಡ್ ಮಾಡುತ್ತೆ. ಸೊ ಅಡ್ಜಸ್ಟ್ಮೆಂಟ್ಸ್ಗೂ ಒಂದು ಲಿಮಿಟ್ ಇದೆ. ಓಕೆ, ಇವಾಗ ಹಸ್ಬೆಂಡ್ ಆ್ಯಂಡ್ ವೈಫ್ ಇಬ್ಬರೂ ಸೇರಿ ಪ್ರೇಯರ್ ಮಾಡಿದ್ರೆ ಒಟ್ಟಿಗೆ ಸೇರಿ ಬದುಕ್ಬೋದು ಅಂತ ಆಥರ್ ಹೇಳ್ತಿದ್ದಾರೆ. ಅದಕ್ಕೆ 3 ಸ್ಟೆಪ್ಸ್ನ ಫಾಲೋ ಮಾಡೋಕೆ ಹೇಳಿದ್ದಾರೆ. ಮೊದಲನೇ ಸ್ಟೆಪ್, ಒಂದು ದಿನದಲ್ಲಿ ಹಸ್ಬೆಂಡ್ ವೈಫ್ನ ಮಧ್ಯೆ ನಡೆದಂಥ ಇರಿಟೇಷನ್ಸ್, ಫೈಟ್ಸ್ ಇದು ಯಾವುದನ್ನು ನೆಕ್ಸ್ಟ್ ಡೇವರೆಗೂ ಕ್ಯಾರಿ ಮಾಡದೆ ಅದೇ ದಿನ ರಾತ್ರಿ ಕೂತ್ಕೊಂಡು ಮಾತಾಡಿ ಒಬ್ರನ್ನೊಬ್ರು ಕ್ಷಮಿಸಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಎದ್ದೇಳೋವಾಗ ಇಬ್ಬರ ಮನಸ್ಸಲ್ಲೂ ಪೀಸ್, ಹ್ಯಾಪಿನೆಸ್ ಆ್ಯಂಡ್ ಪ್ರೀತಿಯಿಂದ ಹೊಸ ಲೈಫ್ನ ಶುರು ಮಾಡೋ ಹಾಗೆ ಶುರು ಮಾಡಬೇಕು. ಸೆಕೆಂಡ್ ಸ್ಟೆಪ್ ಏನಂದರೆ, ಊಟ ಮಾಡೋವಾಗ ಯಾವ ಫೈಟ್ಸ್ ಬಗ್ಗೆನೂ ಮಾತಾಡದೆ ದೇವರು ಅವ್ರಿಗೆ ಕೊಟ್ಟಂತಹ ವೆಲ್ತ್ ಆ್ಯಂಡ್ ಸಕ್ಸಸ್ನ ಬಗ್ಗೆ ಮಾತಾಡಿಕೊಂಡು ದೇವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಮೂರನೇ ಸ್ಟೆಪ್, ಹಸ್ಬೆಂಡ್ ಮಾಡಿರೋ ಚಿಕ್ಕ ಚಿಕ್ಕ ಒಳ್ಳೆ ವಿಷಯಗಳನ್ನ ವೈಫ್ ಅಪ್ರಿಷಿಯೇಟ್ ಮಾಡಬೇಕು. ಹಾಗೆ ವೈಫ್ ಮಾಡೋ ವಿಷಯಗಳನ್ನೂ ಹಸ್ಬೆಂಡ್ ಅಪ್ರಿಷಿಯೇಟ್ ಮಾಡಬೇಕು. ಹೀಗೆ ಒಬ್ರನ್ನ ಒಬ್ಬರು ಅಪ್ರಿಷಿಯೇಟ್ ಮಾಡೋವಾಗ ಆ ಮ್ಯಾರೇಜ್ ಲೈಫ್ ಖುಷಿಯಾಗಿರುತ್ತೆ. ಇದೇ ಆ ಮೂರನೇ ಸ್ಟೆಪ್. ಸೊ ಈ ಚಾಪ್ಟರ್ನ ಸಮ್ಮರಿ ಏನಂದರೆ, ಮ್ಯಾರೇಜ್ ಲೈಫಲ್ಲಿ ಬರೋ ಪ್ರಾಬ್ಲಮ್ಸ್ ಏನು, ಅದಕ್ಕೆ ಸೊಲ್ಯೂಷನ್ಸ್ ಏನು ಅನ್ನೋದರ ಬಗ್ಗೆ ನಮ್ಮ ಆಥರ್ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಈ ರಿಲೇಷನ್ಶಿಪ್ ಗೈಡೆನ್ಸ್ ನಿಮಗೆ ಗೊತ್ತಿರೋ ಯಾರಿಗೆ ಯೂಸ್ಫುಲ್ ಅನಿಸುತ್ತೋ ಅವ್ರಿಗೆ ಶೇರ್ ಮಾಡಿ. ಆ್ಯಂಡ್ ಮರೀದೆ ಇವಾಗಲಿಂದಲೇ ಮದುವೆ ಆಗದೆ ಇರೋರು, ಇನ್ ಕೇಸ್ ನಿಮ್ಮ ಲೈಫಲ್ಲಿ ಮದುವೆ ಆಗಬೇಕು ಅನ್ನೋ ಐಡಿಯಾ ಏನಾದರೂ ಇದ್ದರೆ ನಿಮ್ಮ ಪಾರ್ಟ್ನರ್ನ ಬಗ್ಗೆ ಮ್ಯಾನಿಫೆಸ್ಟ್ ಮಾಡೋಕ್ಕೆ ಶುರು ಮಾಡಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಆ್ಯಂಡ್ ಈ ಟಾಪಿಕ್ ಮೇಲೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಿಮ್ಮನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಆಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್.